ಎಸ್, ಮಂಗಳೂರು ನಗರದ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗ ಈ ಬಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ ಮುಕ್ತ ಮಂಗಳೂರು ಮಾಡುವಂಥ ಪ್ರಯತ್ನಕ್ಕೆ ಪೊಲೀಸರು ಕೈ ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಪತ್ತೆ ಹಚ್ಚಲಾಗಿದೆ. ಆ ಒಂದು ಡ್ರಗ್ಗನ್ನು ಇವತ್ತು ಆ ಮಾದಕ ವಸ್ತುಗಳೇನಿದೆ ಅವುಗಳನ್ನು ನಾಶಪಡಿಸುವಂಥ ಕಾರ್ಯಾಚರಣೆ ಇವತ್ತು ಮಂಗಳೂರಿನ ಮುಲ್ಕಿಯ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ನ ಒಂದು ಜಾಗದಲ್ಲಿ ನಡೀತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಈಗಾಗಲೇ 2024ನೇ ಸಾಲಿನಲ್ಲಿ ಸುಮಾರು 1244 ಜನರ ಮೇಲೆ 1026 ಪ್ರಕರಣಗಳು ಮತ್ತು 2005ನೇ ಸಾಲಿನಲ್ಲಿ 37 ಜನರ ಮೇಲೆ 25 ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಈ ಬಾರಿ ನ್ಯಾಯಾಲಯ ಅನುಮತಿ ಕೊಟ್ಟಿರುವಂಥದ್ದು 6,86,558 ರೂಪಾಯಿ ಏನು ಮೌಲ್ಯ ಏನಿದೆ ಅದರ ಡ್ರಗ್ಗಳನ್ನು ನಾಶ ಮಾಡಲಿಕ್ಕೆ ಅದನ್ನೆಲ್ಲವನ್ನು ಇಲ್ಲಿ ತಂದಿಟ್ಟಿದ್ದಾರೆ. ಬೇರೆ ಬೇರೆ ಠಾಣೆಯ ಪೊಲೀಸರು ಕೂಡ ಬಂದಿರುವಂಥದ್ದು. ಸ್ವತಃ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಉಸ್ತುವಾರಿಯಲ್ಲಿ ಈ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. ಸುಮಾರು 335 kg 460 ಗ್ರಾಮ್ ಗಾಂಜಾ ಅಂದರೆ 75 ಲಕ್ಷ ಅದರ ಒಂದು ವ್ಯಾಲ್ಯೂಯೇಷನ್ ಬರ್ಬೋದು. ಅವುಗಳನ್ನು ಇಲ್ಲಿ ತೂಕ ಹಾಕ್ತಾರೆ. ತೂಕ ಹಾಕಿದ ಬಳಿಕ ಅದನ್ನು ನಾಶ ಮಾಡ್ತಾರೆ. ಅದೇ ರೀತಿ 7 kg 640 ಗ್ರಾಮ್ MDMA ಒಂದು 6 ಕೋಟಿ ಮೌಲ್ಯ ಅಂದರೆ MDMA ಸಿಂಥೆಟಿಕ್ ಡ್ರಗ್ಗಳು ಭಾರಿ ಪ್ರಮಾಣದಲ್ಲಿ ಇಲ್ಲಿ ಪತ್ತೆ ಆಗಿರುವಂಥದ್ದು. ಭಾರಿ ಪ್ರಮಾಣದಲ್ಲಿ ಅಂತಹ ಡ್ರಗ್ಗಳು ಪತ್ತೆ ಆಗಿರುವಂಥದ್ದು. ಅದರ ಜೊತೆಗೆ ಕೊಕೈನ್ 16 ಗ್ರಾಮ್ ಕೊಕೈನ್ ಅದರ ಮೌಲ್ಯ ಕೂಡ 1,60,000. ಅವೆಲ್ಲವನ್ನ ಕೂಡ ಇಲ್ಲಿ ತೂಕ ಹಾಕ್ತಾರೆ. ಇಲ್ಲಿ ತೂಕ ಹಾಕಿದ ಬಳಿಕ ಅವುಗಳನ್ನು ಮಿಷಿನ್ಗೆ ಹಾಕ್ತಾರೆ. ಮಿಷಿನ್ನಲ್ಲಿ ಹಾಕಿ ಅದನ್ನು ನಾಶಪಡಿಸುವಂಥ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಒಟ್ಟು ಈ ಕಾರ್ಯಾಚರಣೆ ಕಳೆದ ಪ್ರತಿ ವರ್ಷವೂ ಕೂಡ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಇದೇ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗುತ್ತೆ. ಇಲ್ಲಿ ಮೆಡಿಕಲ್ ವೇಸ್ಟ್ಗಳನ್ನು ಕೂಡ ಇದೇ ಒಂದು ಯಂತ್ರಗಳ ಮೂಲಕ ನಾಶಪಡಿಸುವಂಥದ್ದು. ಆ ಒಂದು ಯಂತ್ರಗಳ ಮೂಲಕವೂ ಈಗ ನಾಶಪಡಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಬೇರೆ ಬೇರೆ ರೀತಿಯಾದಂಥ ಡ್ರಗ್ಗಳನ್ನು ಇಲ್ಲಿ ತೂಕ ಹಾಕಲಾಗ್ತಾ ಇದೆ. ಯಾಕಂದರೆ ನ್ಯಾಯಾಲಯ ಕೊಟ್ಟ ಅನುಮತಿಯ ಆಧಾರದಲ್ಲಿ ಯಾವ ರೀತಿಯಾಗಿ ಲೆಕ್ಕ ಹಾಕಿ ಆ ಲೆಕ್ಕ ಹಾಕಿದ ಅಷ್ಟು ಮೌಲ್ಯದ ಡ್ರಗ್ಗಳನ್ನು ಇಲ್ಲಿ ಇದು ಮಾಡಲಿಕ್ಕೆ ಪಡಿಸುವಂಥದ್ದು. ಒಟ್ಟು ಈಗಾಗಲೇ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗ್ತದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.